ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ ಭೂದಾನವ ಬೇಡಿ ನಪರ ಸಂವರಿಸಿದ ಆದಿಮೂರುತಿಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಇಂದು ವದನೆ ಸೀತೆ ಸಹಿತಲರಣ್ಯದಿ ನಂದ ಗೋಕುಲದಲ್ಲಿ ನಲಿದವಗೆ ಇಂದು ವದನೆ ಸೀತೆ ಸಹಿತಲರಣ್ಯದಿ ನಂದ ಗೋಕುಲದಲ್ಲಿ ನಲಿದವಗೆ ಮಂದಗ ಮನೆಯರ ಮುಂದೆ ನಿಂದ ಮೂರುತಿಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಸುರಗವನೇರಿ ದೈತ್ಯರ ಸೀಳಿಸು ಜನರ ಪೊರೆವ ಮಂಗಳಹಾಯ ವದನಾನಿಗೆ ಸುರಗವನೇರಿ ದೈತ್ಯರ ಸೀಳಿಸು ಜನರ ಪೊರೆವ ಮಂಗಳಹಾಯ ವದನಾನಿಗೆ ವರದಾಯಾದವಗಿರಿ ಆದಿನಾರಾಯಣ ನಾರಾಯಣ ಆದಿ ನಾರಾಯಣ ವರದಾಯಾದವಗಿರಿ ಆದಿನಾರಾಯಣ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಆನಂದಮಯಗೆ ಚಿನ್ಮಯಗೆ ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ದಾಸೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲು ನಮ್ಮ ಕರೆಗೆ ಮನ್ನಣೆ ಸಲ್ಲಿಸಿ ನಮ್ಮ ರಾಜ್ಯದ ಸುಪ್ರಸಿದ್ಧ ಗಾಯಕರಾದ ಪಂಡಿತ್ ಜಯತೀರ್ಥ ಮೇವುಂಡಿಯವರು ಆಗಮಿಸಿ ನಿಮ್ಮೆಲ್ಲರನ್ನು ದಾಸ ಸಂಕೀರ್ತನೆಯಿಂದ ಸಂತೋಷಗೊಳಿಸಿದ್ದಕ್ಕಾಗಿ ಕನ್ನಡ ಕೂಟದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಗಾಯನಕ್ಕೆ ಪಕ್ಕವಾದ್ಯ ನುಡಿಸಿದ ಪ್ರೊಫೆಸರ್ ನರೇಂದ್ರ ನಾಯಕ್ ಹಾಗೂ ತಬಲಾ ನುಡಿಸಿದ ಕೇಶವ ಜೋಶಿಯವರಿಗೂ ಮತ್ತು ಕನ್ನಡ ಕೂಟದ
ಡಾಕ್ಟರ್ ಸುರೇಂದ್ರ ನಾಯಕ್ ಅವರಿಗೂ ಕನ್ನಡ ಕೂಟದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕೂಟದ ಯಾವುದೇ ಕಾರ್ಯಕ್ರಮವು ಪ್ರಾಯೋಜಕರಿಲ್ಲದೆ ನಡೆಸುವುದು ಅಸಾಧ್ಯ. ಈ ದಿನದ ಪ್ರಾಯೋಜಕರಾದ MCB ಅಸೆಟ್ಸ್ ಬೆಂಗಳೂರು ಮತ್ತು ಹೆನ್ಕಲ್ ಪಾಲಿಬಿಟ್ಸ್ ರವರಿಗೆ ಕನ್ನಡ ಕೂಟದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನದ ದಾಸೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಹಗಲು ಮತ್ತು ಇರುಳು ಶ್ರಮಿಸಿದ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಿಗೂ ಹಾಗೂ ಅದರ ಸದಸ್ಯರಿಗೂ ಅನಂತ ಧನ್ಯವಾದಗಳು. ಈ ಸಮಾರಂಭವನ್ನು ಅದ್ಧೂರಿಯಾಗಿ ನಡೆಸಲು ನೆರವಾದ ಕ್ರೀಡಾ ಸಮಿತಿ, ಮರಳ ಮಲ್ಲಿಗೆ ಸಮಿತಿ, ಸ್ವಾಗತ ಸಮಿತಿ, ಅಂತರ್ಜಾಲ ಸಮಿತಿ ಮತ್ತು ಎಲ್ಲ ಸ್ವಯಂ ಸೇವಕರೆಲ್ಲರಿಗೂ ಕಾರ್ಯಕಾರಿ ಸಮಿತಿ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಕೊನೆಯದಾದರೂ ಮುಖ್ಯವಾದದೇ ಆದ ನಮ್ಮ ಕೂಟದ ಮಕ್ಕಳು ನಮ್ಮನ್ನು ಮನರಂಜಿಸಿ ಸಂತೋಷಗೊಳಿಸಿದ್ದಕ್ಕಾಗಿ ಹಾಗೂ ಅವರ ತಂದೆ ತಾಯಂದರಿಗೆ ಕಾರ್ಯಕಾರಿ ಸಮಿತಿಯು ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಾರಂಭವನ್ನು ನಡೆಸಲು ನೀವೆಲ್ಲರೂ ಸಹಕರಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ರಥೋತ್ಸವ ನಡೆಯುತ್ತದೆ. ನಂತರ ಮಹಾಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ದಯಮಾಡಿಸಬೇಕು. ಧನ್ಯವಾದಗಳು ರಮೇಶ್ ಅವರಿಗೆ. ಇಲ್ಲಿಯವರೆಗೂ ವಿಷ್ಣುವಿನ 10 ಅವತಾರಗಳನ್ನು ಸಾಗರೋಲ್ಲಂಘನ ಮಾಡಿದ ನಮಗೆಲ್ಲರಿಗೂ ಹೇಗಿರಬಹುದು ಅಂತ ನಮ್ಮ ಕೂಟದ ಮಕ್ಕಳು ಸರಳವಾಗಿ ಸಮುದ್ರ ಮಂಥನದ ಮೂಲಕ ತಿಳಿಸಿಕೊಟ್ಟರು. ಈ ಎಲ್ಲ ಅವತಾರಗಳು ಪ್ರಸಿದ್ಧವೇ, ಅದರಲ್ಲಿ ಆಕರ್ಷಣೀಯವಾಗಿ, ಮನಮೋಹಕವಾಗಿ, ಶೃಂಗಾರಮಯವಾಗಿ ನಮ್ಮೆಲ್ಲರ ಮನಸೆಳೆಯುವುದು ಕೃಷ್ಣಾವತಾರ. ಅದಕ್ಕನುಗುಣವಾಗಿ ಜಯತೀರ್ಥ ಮತ್ತು ಅವರ ತಂಡದವರು ಸಂಗೀತದ ಸಮುದ್ರದಲ್ಲಿ ನಮ್ಮೆಲ್ಲರನ್ನು ತೇಲಿಸಿಕೊಂಡಿದ್ದಾರೆ. ಯಾವಾಗಲೂ ಅದನ್ನೇ ಕೇಳ್ತಾ ಕೂಡೋಣ ಅಂತ ಆಸೆ, ಬಟ್ ಗಡಿಯಾರದ ಮುಳ್ಳಿಗೆ ಬಿಡುವಿಲ್ಲ, ನಾವು ಅದರಂತೆ ಹೋಗಲೇಬೇಕು. ಈ ರಥೋತ್ಸವ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂದರೆ, ಮೂಲ ದೇವರು ಮತ್ತು ಉತ್ಸವ ಮೂರ್ತಿ ಅಂತ ಬೇರೆ ಬೇರೆಯಾಗಿ ಇಟ್ಟಿರ್ತಾರೆ ನಮ್ಮ ದೇವಸ್ಥಾನಗಳಲ್ಲಿ. ಯೂಶಲಿ ಮೂಲ ದೇವರನ್ನು ಯಾರಿಗೂ ಪ್ರತ್ಯಕ್ಷವಾಗಿ ತೋರಿಸ್ಲಿಕ್ಕೆ ಅರ್ಚಕರಿಗಾಗಲಿ ಸ್ವಾಮಿಗಳಿಗಾಗಲಿ ಇಷ್ಟ ಇರೋದಿಲ್ಲ. ಹೀಗಾಗಿ ಉತ್ಸವ ಮೂರ್ತಿ ಅಂತೇಳಿ ಮೊದಲಿಂದಲೂ ಮೊದಲಿನ ಕಾಲದಲ್ಲಿ ಪಲ್ಲಕ್ಕಿ ಸೇವೆ ಅಂತ ಮಾಡಿಕೊಂಡು ನಗರಗಳಲ್ಲಿ ಸಂಕೀರ್ತನೆ ಮಾಡ್ತಾ ಹೋಗ್ತಾ ಇದ್ರು. ನಮ್ಮ ಶ್ರೀಕೃಷ್ಣ ಮೊದಲೇ ಕೊಳಲು ಪ್ರಿಯ. ಅವನ ಕೊಳಲು ನಿನಾದಕ್ಕೆ ಗೋವುಗಳು, ಗೋಪಿಕಾ ಸ್ತ್ರೀಯರು ಎಲ್ಲರೂ ಮೈ ಮರೆಯುತ್ತಿದ್ದರು. ಅದಕ್ಕೆಂದೇ ಈಗಲೂ ನಸುಕಿನಲ್ಲಿ ದೇವರಿಗೆ ಸುಪ್ರಭಾತ ಶುಭೋದಯ ಹೇಳಲು ಕಾಕಡಾರತಿಯೊಂದಿಗೆ ನಾದಸ್ವರಗಳು ಮೊಳಗಿಸುತ್ತಾರೆ. ಹಾಗಾದರೆ ಇಲ್ಲಿ ನಮ್ಮ ಕೂಟದ ಮಕ್ಕಳಾದ ಪ್ರತೀಕ್ ಮತ್ತು ಚಂದನ್ ನಾದಸ್ವರದಿಂದ ಹೇಗೆ ಶ್ರೀಕೃಷ್ಣನಿಗೆ ಸ್ವಾಗತಿಸುತ್ತಾರೆಂದು ಕೇಳೋಣವಾ? ನಾದಸ್ವರ.
ಇದರಲ್ಲಿ ಯಕ್ಷಗಾನ, ವೀರಗಾಸೆ, ಕರಡಿ ಕುಣಿತ, ಮಲ್ಲಕಂಬ, ಗರುಡ ಕಂಬ, ನಂದಿ ಕೋಲು, ಪುಂಗಿ ಕುಣಿತ, ಕೀಲು ಕುಣಿತ, ಸುಗ್ಗಿ ಕುಣಿತ, ಡೋಲು ಕುಣಿತ, ಹುಲಿ ಕುಣಿತ, ಹೀಗೆ ಹಲವಾರು ಕುಣಿತಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅವುಗಳಲ್ಲಿ ಈಗ ಕೆಲವೊಂದನ್ನು ನಿಮ್ಮ ಮುಂದೆ ನಮ್ಮ ಕೂಟದ ಸದಸ್ಯರು ಮಾಡಿ ತೋರಿಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ದೇವಸ್ಥಾನದ ಮುಂದೆ, ಜಾತ್ರೆಗಳಲ್ಲಿ, ರಥದ ಮೆರವಣಿಗೆಯಲ್ಲಿ ಡೋಲು ಕುಣಿತವನ್ನು ಮಾಡಿಕೊಂಡು ಹೋಗುವುದು ಪ್ರತೀತಿ ಇದೆ. ಇದಕ್ಕೊಂದು ಸಣ್ಣ ಕಥೆ ಇದೆ. ಡೋಲಾಸುರ ಎಂಬ ರಾಕ್ಷಸ ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಶಿವ ಏನು ಬೇಕು ವರ ಕೇಳಿಕೋ ಅಂತ ಕೇಳಿದಾಗ, ನಾನು ಶಿವನು ನಿನ್ನನ್ನೇ ನುಂಗಬೇಕು ಅಂತ ಹೇಳ್ತಾನೆ. ಶಿವನು ನಸು ನಗು ಆಗಲಿ ನನ್ನನ್ನೇ ನುಂಗು ಅಂತ ಹೇಳಿದಾಗ ಡೋಲಾಸುರ ಶಿವನನ್ನು ನುಂಗಿ ಬಿಡ್ತಾನೆ. ನಿರ್ವಿಕಾರ ಶಿವ ಹೊಟ್ಟೆಯಲ್ಲಿ ಹೋಗಿ ವಿಪರೀತವಾಗಿ ಬೆಳೀಲಿಕ್ಕೆ ಶುರು ಮಾಡಿದಾಗ ನೋವು ತಾಳಲಾರದೆ ಶಿವನಿಗೆ ಅವನು ಬೇಡ್ಕೊಳ್ತಾನೆ, ಹೊರಗೆ ಬಾ ಅಂತ. ಆವಾಗ ಶಿವ ಅವನ ಹೊಟ್ಟೆಯನ್ನು ಒಡೆದು ಹೊರಗೆ ಬರ್ತಾನೆ. ಆ ಹೊಟ್ಟೆಯನ್ನು ಒಡೆದು ಬಂದ ಮೇಲೆ ಅವನ ಚರ್ಮದಿಂದಲೇ ಡೋಲು ಮಾಡಿಕೊಂಡು ಕುಣಿದ ಅಂಥೇಳಿ ಅದೊಂದು ಪ್ರತೀತಿ ಇದೆ. ಇದನ್ನೇ ಜನರು ಪರಂಪರೆಯಾಗಿ ಮಾಡಿಕೊಂಡು ಡೋಲು ಕುಣಿತನ ಮಾಡಿದರು ಅಂತ ಒಂದು ಹೇಳಿಕೆ ಇದೆ ಅಷ್ಟೇ. ಇದನ್ನು ಬಾರಿಸ್ಬೇಕಾದ್ರೆ ಭಾಳಷ್ಟು ಗಟ್ಟಿವಂತರೇ ಬೇಕು. ಈಗ ನಮ್ಮ ಕೂಟದ ಗಟ್ಟಿವಂತರಾದ ಪ್ರಭಾಕರ್ ಮತ್ತು ತಂಡದವರು ಬಂದು ತಮ್ಮ ಡೋಲು ನೃತ್ಯದಿಂದ ಕೃಷ್ಣ ಸೇವೆಯನ್ನು ಮಾಡಲು ಮುಂದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಡೋಲು ನೃತ್ಯ, ಈ ಆವಾಜು ಎಲ್ಲ ಕೇಳಿದರೆ ನನಗೆ ನಮ್ಮೂರಿನ ಶರಣಬಸವೇಶ್ವರ ಜಾತ್ರೆ ನೆನಪಾಗ್ತಾ ಇದೆ. ಇನ್ನು ಮುಂದಿನ ನೃತ್ಯ ಹುಲಿ ನೃತ್ಯ. ಇದು ಕರಾವಳಿ ಪ್ರಾಂತ್ಯದ ವಿಶೇಷವಾದ ಒಂದು ಸುಂದರವಾದ ನೃತ್ಯ.
ಹೆಚ್ಚಾಗಿ ಕೃಷ್ಣಾಷ್ಟಮಿ ಮತ್ತು ದಸರಾದ ನವರಾತ್ರಿಗಳಲ್ಲಿ ಹುಲಿಗಳು ಮನೆ ಮನೆಗೆ ಹೋಗಿ ತಮ್ಮ ನೃತ್ಯವನ್ನು ಮಾಡಿ ಮನರಂಜಿಸ್ತಾರೆ ಅಂತ ಹೇಳ್ತಾರೆ. ಕೃಷ್ಣ ಅನೇಕ ವೇಷಗಳನ್ನು ಧರಿಸಿ ಬೇರೆ ಬೇರೆ ಚಮತ್ಕಾರಿ ಇದನ್ನೆಲ್ಲ ಮಾಡಿದ್ದಕ್ಕೆ ಇದು ಪ್ರತೀತಿ ಇರ್ಬೋದು ಅಂತ ಹೇಳಿಕೆ ಇದೆ. ಅಲ್ಲಿನ ಜನತೆ ಹುಲಿ ವೇಷದಿಂದ ಮನರಂಜಿಸಿದರೆ ನಮ್ಮ ಕೂಟದ ಮಕ್ಕಳಾದ ಈಗ ಹುಲಿಗಳಾಗಿ ಯಶ್ ಮತ್ತು ಇಶಾನ್ ಇವರು ಹುಲಿಗಳಾಗಿ ಬರ್ತಿದ್ದಾರೆ. ದಯವಿಟ್ಟು ಜಾಗ ಬಿಡಿ ಅವರಿಗೆ. ಹುಲಿಗಳು ಚಿಕ್ಕವೇ ಆದ್ರೂ ಭಯಂಕರವಾಗಿ ಡ್ಯಾನ್ಸ್ ಮಾಡಿ ಎಲ್ಲರ ಮನವನ್ನು ರಂಜಿಸಿದ್ದಾರೆ. ಈಗ ಅಷ್ಟೇ ಸುಂದರವಾದ ಕೋಲಾಟ, ಬಹುಶಃ ಇದು ಕೂಡ ಶ್ರೀಕೃಷ್ಣನಿಂದಲೇ ಶುರುವಾಗಿದೆ. ಅದನ್ನೇ ನಮ್ಮ ಜನರು ಜಾನಪದ ನೃತ್ಯವಾಗಿ ಸುಗ್ಗಿಯ ಕಾಲದಲ್ಲಿ ನವರಾತ್ರಿಯ ದಾಂಡಿಯ ನೃತ್ಯ ಅಂಥೇಳಿ ಶುರು ಮಾಡ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಕೃಷ್ಣ ತನ್ನ ಗೋಪಿಗೆಯರೊಡನೆ ಯಮುನಾ ನದಿ ತಟದ ಮೇಲೆ ತಾಳಕ್ಕೆ ತಕ್ಕಂತೆ ಕುಣಿದ ಹಾಗೆ ಈ ಅರಬ್ಬಿ ಸಮುದ್ರದ ತಟದ ಕುವೈತ್ ಕನ್ನಡ ಕೂಟದ ಕ್ಷೇತ್ರದಲ್ಲಿ ಮಾಧುರಿ ದೀಪಕ್ ಹಾಗೂ ಮಿತ್ರರ ತಂಡ ಹೇಗೆ ಹೆಜ್ಜೆ ಹಾಕ್ತಾರಂತ ನೋಡೋಣವಾ? ಜಾಗ ಬಿಡಿ ಪ್ಲೀಸ್.
ದಂಪತಿಗಳಿಂದ ಕೂಡಿದ ಕೋಲಾಟ ತುಂಬ ಸೊಗಸಾಗಿತ್ತು, ನಯನ ಮನೋಹರವಾಗಿತ್ತು. ಒಂದನ್ನು ಇಲ್ಲಿ ಗಮನಿಸಿದರೆ ಅಲ್ಲೆಲ್ಲರೂ ಅಲ್ಲಿ ಕುಣಿತಾ ಇದ್ರೆ ಇಲ್ಲಿ ಮುದ್ದಿನ ಗೊಂಬೆ ಬಂದು ಸುರೇಂದ್ರ ನಾಯಕ್ ಅವ್ರ ಜೊತೆ ಮತ್ತು ನರೇಂದ್ರ ನಾಯಕ್ ಅವ್ರ ಜೊತೆ ಕುಣಿತು. ಯಾರಾದರೂ ಗಮನಿಸಿದ್ರಾ? चर्चितोदारपीनांसकम् इंदिरा चञ्चलापाङ्गनीराजितं मन्दरोद्धारिवृत्तोद्भुजा भोगिनं वीणयामो वासुदेवम् देवतामण्डलाखण्डमण्डनं प्रीणयामो वासुदेवम् संहारलीलाविलासाततं पुष्टषाड्पुण्यसद्विग्रहोल्लासिनं दुष्टनिःशेषसंहारकर्मोद्यतं हृष्टपुष्टातिशिष्टप्रजासंश्रयं प्रीणयामो वासुदेवम् देवतामण्डलाखण्डमण्डनं प्रीणयामो वासुदेवम् उन्नतप्रार्थिता शेषसंसाधकं सन्नतालौकिकानन्ददश्रीपदं भिन्नकर्माशय प्राणिसम्प्रेरकं तन्न किल्लेति विद्वत्सु मीमांसितं प्रीणयामो वासुदेवम् देवतामण्डलाखण्डमण्डनं प्रीणयामो वासुदेवम् नन्दितीर्थोरुसन्नामिनो नन्दिना सन्दधाना सदा नन्ददेवे मतिं मन्दहासारुणापाङ्गदत्तोन्नतिं नन्दिताशेषदेवादिवृन्दं सदा प्रीणयामो वासुदेवम् देवतामण्डलाखण्डमण्डनं प्रीणयामो वासुदेवम् प्रीणयामो वासुदेवम् प्रीणयामो वासुदेवम् ಜಯತೀರ್ಥ ಮೇವುಂಡಿಯವರು ತಮ್ಮ ಭಜನೆಗಳಿಂದ ನಮ್ಮನ್ನೆಲ್ಲ ಪೂರ್ಣವಾಗಿ ಭಕ್ತಿಯ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ನಮ್ಮ ಗೆಳತಿಯರ ಬಳಗದವರು ಅದಕ್ಕೆ ತಾಳ ಹಾಕಿ ಕರೆಕ್ಟಾಗಿ ಒಂದು ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಗಾಯತ್ರಿ ಭಟ್ ಅವರು ಟ್ರೈನ್ ಮಾಡಿದಂಥ ಒಂದು ಮಕ್ಕಳು ನಗರ ಸಂಕೀರ್ತನೆಯನ್ನು ಹಾಡಬೇಕಂತ ಕೇಳ್ಕೊಳ್ತೀನಿ. विभूषणा कृष्णा जन्मभूषणा गरुडवाहना कृष्णा गोपिकापते नयन मोहना कृष्णा नीरजेक्षणा जय जनार्दना कृष्णा राधिकापते जन विमोचना कृष्णा जन्मभूषणा जन बांधवा कृष्णा सुंदराकृते मदन कोमला कृष्णा माधव हरे वसुमतीपति कृष्णा वासवानुजा वरगुणाकरा कृष्णा वैष्णवाकृते सुरुचिरानना कृष्णा शौर्यवारिदे पुरहरा विभो कृष्णा मुक्तिदायक मलपालक कृष्णा वल्लभीपते कमललोचना
कृष्ण काम्यदायक जय जनार्दन कृष्ण राधिकापते जन विमोचना कृष्ण जन्म मोचना श्याम सुंदरा कृष्ण पाहि सर्वदा नरक नाशना कृष्ण नर सहायक देवकी सुता कृष्ण कारुण्यमुदे कंसनाशना कृष्ण द्वारकाश्रिता भावनात्मका कृष्ण देहि मंगलम् तत्त्वभाञ्जुजं कृष्ण